ನಮಸ್ಕಾರ ಬಂಧುಗಳೇ. ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡುತ್ತಾ ಬಂದಿದ್ದೇವೆ. ಈಗ ನಾವು ನೋಡಿ, ಪ್ರಪಂಚದ ಕೊನೆ, ಭೂಮಂಡಲದ ನಾಶ, ಆ ವಿನಾಶದ ಕಾಲ, ಎಲ್ಲವುದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಆದರೆ ವಿನಾಶ ಎಂಬುದು ಪ್ರತಿಯೊಂದು ಜೀವಿಗೂ ಕೊನೆ ಎಂಬುದು ಇದ್ದೇ ಇದೆ. ಅದೇ ರೀತಿ ನಮ್ಮ ಈ ಭೂಮಂಡಲಕ್ಕೂ ಒಂದು ಕೊನೆ ಇದ್ದೇ ಇರುತ್ತದೆ. ಆದರೆ ಅದು ಯಾವ ರೀತಿ ಸಂಭವಿಸುತ್ತದೆ ಎಂಬುದನ್ನು ತಿಳಿದುಕೊಂಡಾಗ ಅದು ಅತಿ ಭಯಾನಕವಾಗಿರಬಹುದೇ ಅಥವಾ ಭೀಕರವಾಗಿರಬಹುದೇ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗುತ್ತದೆ. ವಿನಾಶ ಎಂಬುದು ಪ್ರತಿಯೊಬ್ಬರಿಗೂ ಭಯವನ್ನು ಉಂಟು ಮಾಡುವಂತಹ ಒಂದು ಸ್ಥಿತಿ ವಿಶೇಷ. ಆ ಕೊನೆ, ಒಬ್ಬನ ಸಾವು ಅಥವಾ ಒಬ್ಬನ ಅಂತ್ಯ ಅಥವಾ ಯಾವುದೇ ಒಂದು ಇದರ ಅಂತ್ಯ ಮತ್ತೆಂದು ನಮಗೆ ನೋಡಲು ಸಿಗುವುದಿಲ್ಲ ಎಂಬ ಒಂದು ಚಿಂತೆಯನ್ನು ನಮ್ಮನ್ನು ಕಾಡಲಾರಂಭಿಸುತ್ತದೆ. ಅದೊಂದು ದುಃಖವಾಗಿ, ಅದೊಂದು ನಿರಾಶೆಯಾಗಿ, ಅದೊಂದು ನೋವಾಗಿ ಸದಾಕಾಲವೂ ನಮ್ಮನ್ನು ಕಾಡುತ್ತೆ. ಅದೇ ರೀತಿ ಈ ಭೂಮಂಡಲವು ವಿನಾಶದತ್ತ ಹೋಗಲು ಸಾಧ್ಯವೇ ಎಂಬುದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಮಂಗಳ ಗ್ರಹದಲ್ಲಿ ಇಂತಹ ಒಂದು ಘಟನೆ, ಇಂತಹ ಒಂದು ಸಂಭವ ನಡೆಯಿತು ಎಂದು ಒಬ್ಬ ವ್ಯಕ್ತಿ ಭೂಮಿಗೆ ಬಂದು ಹೇಳಿದ್ದಾನೆ. ಆ ವ್ಯಕ್ತಿ ಸಾಮಾನ್ಯನ ಅಥವಾ ಅತಿ ಸಾಮರ್ಥ್ಯ ಇರುವನ? ಹಾಗೆ ಅಲ್ಲಿ ಜನಗಳಿದ್ದಾರಾ? ಮಂಗಳ ಗ್ರಹದಲ್ಲಿ ಜನಗಳಿದ್ದಾರಾ? ಮುಂತಾದ ವಿಚಾರಗಳನ್ನು ನಾವು ತಿಳಿಯಬೇಕಾಗುತ್ತದೆ. ಅಂದರೆ ಈ ವ್ಯಕ್ತಿ ಯಾರು, ಹೇಗೆ ಬಂದ, ಯಾತಕ್ಕಾಗಿ ಬಂದ, ಅವನ ಹೇಳುವ ಅಭಿಪ್ರಾಯದಲ್ಲಿ ಆ ಮಂಗಳ ಗ್ರಹದ ಸ್ಥಿತಿಗತಿಗಳೇನು, ಆ ಮಂಗಳ ಗ್ರಹದಲ್ಲಿ ಏನು ಸಂಭವಿಸಿತು ಮುಂತಾದ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಅಂದರೆ ಮಂಗಳ ಗ್ರಹ ಎಂಬುದು ವಾಸಯೋಗ್ಯವಾದಂತಹ ಜೀವಜಾಲಗಳು ಇರುವಂತಹ ಒಂದು ಗ್ರಹವೇ ಅಥವಾ ಅದು ಬರೀ ಬರಡು, ಏನೂ ಇಲ್ಲದ ಜೀವಿಗಳು ವಾಸ ಮಾಡಲಾಗದಂತಹ ಒಂದು ಪ್ರದೇಶವೇ ಎಂಬುದನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಭೂಮಿಯಲ್ಲುವಂತಹ ಅನೇಕರು ಅಳಿದು ಹೋದರು. ಅನೇಕ ಧರ್ಮಗಳು, ಅನೇಕ ಚಿಂತನೆಗಳು, ಅನೇಕ ನಮ್ಮ ಸತ್ಪುರುಷರು ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಹೋದರು. ಆದರೂ ಪ್ರಪಂಚ ಈಗಲೂ ಇದೆ. ಅದು ಅಭಿವೃದ್ಧಿ, ಅದರ ಒಂದೊಂದು ದಾರಿಯನ್ನು ಬದಲಿಸುತ್ತಾ ಬಂದಿದೆ ಹೊರತು ಪ್ರಪಂಚ ಇನ್ನೇನು ಅಳಿವಿನ ಅಂಚಿನಲ್ಲಿಲ್ಲ. ಹಿಂದೆಯೂ ಜನರು ಸಾಯ್ತಾ ಇದ್ದರು, ಈಗಲೂ ಜನರು ಸಾಯ್ತಾರೆ, ಮುಂದೆಯೂ ಜನರು ಸಾಯ್ತಾರೆ. ಅಂದರೆ ಅದೇ ಕೊನೆ ಅಂತ. ಆ ಸಾಯುವ ವ್ಯಕ್ತಿಗೆ ಅದು ಕೊನೆಯಾಗಬಹುದು. ಆದರೆ ಬದುಕಿರೋ ವ್ಯಕ್ತಿಗಳಿಗೆ ಇನ್ನೂ ಪ್ರಪಂಚ ಮುಂದಕ್ಕೆ ಸಾಗುತ್ತದೆ. ತಲೆಮಾರಿನಿಂದ ತಲೆಮಾರಿಗೆ ಆ ಪ್ರಪಂಚ ಹಾಗೆ ಸಾಗ್ತಾ ಇರುತ್ತೆ. ಆದರೆ ಈಗ ನಾನು ಹೇಳುವಂಥ ವಿಷಯ, ಆ ವ್ಯಕ್ತಿ ಯಾರು, ಆ ಒಂದು ಅವನಿಗೂ ಆ ಮಂಗಳ ಗ್ರಹಕ್ಕೂ ಇರುವ ಸಂಬಂಧವೇನು, ಅವನು ಯಾಕೆ ಇಲ್ಲಿ ಬಂದ, ಹೇಗೆ ಬಂದ ಎಂಬುದನ್ನೆಲ್ಲ ತಿಳಿಯುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯಾಟ್ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಹೇಳ್ತಾ ಇದ್ದೆ, ಮಂಗಳ ಗ್ರಹದಿಂದ ಬಂದಂಥ ಒಬ್ಬ ವ್ಯಕ್ತಿ, ಮಂಗಳ ಗ್ರಹದಿಂದ ಬಂದಂಥ ವ್ಯಕ್ತಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಹೇಳಿದಾಗ ಏನನ್ನಿಸುತ್ತೆ, ನಿಜವಾಗಲೂ ಅಲ್ಲಿ ಅಂಥ ಒಂದು ವ್ಯಕ್ತಿ ಇದ್ದೇನೆ ಎಂಬುದನ್ನು ನಾವು ತಿಳಿಯಬೇಕು. ಆದರೆ ಯಾರು ಈ ವ್ಯಕ್ತಿ, ಎಂಥವನು? ಅವನು ಈ ಮಾತನ್ನು ಹೇಳುವಾಗ ಅವನಿಗೆ 11 ವರ್ಷ ವಯಸ್ಸು. ರಷ್ಯಾದ ಬೋರಿಕ್ಸಾ ಕಿರಿಯೋನೋ ಎಂಬ ಹೆಸರಿನ ಆ ವ್ಯಕ್ತಿ, ಕಿರಿಯೋನೋವಿಚ್ ಅಂದರೆ ಬೋರಿಕ್ಸಾ ಕಿರಿಯೋನೋವಿಚ್, ಆ ಹೆಸರಿನ ಬಾಲಕ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟ. ಈಗ ಅವನಿಗೆ ಸುಮಾರು 28 ವರ್ಷ ವಯಸ್ಸಾಗಿರ್ಬೋದು. ಅಂಥ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಟ್ಟ. ಅಲ್ಲಿ ಮಂಗಳ ಗ್ರಹದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ತಾನು ಮಂಗಳದಲ್ಲಿದ್ದೇ, ಆ ಮಂಗಳದಲ್ಲಿ ಅಲ್ಲಿ ಸಂಭವಿಸಿದ ಅಷ್ಟೋಕಾಲಿನಿಂದಾಗಿ ಅಲ್ಲಿದ್ದ ಎಲ್ಲ ಜೀವಿಗಳು ನಾಶವಾದವು. ಕೆಲವರು ಇನ್ನೂ ಅಲ್ಲೇ ಉಳಿದಿರಬಹುದು. ಆದರೆ ನಾನು ಮರುಹುಟ್ಟು ಪಡೆದು ಭೂಮಿಗೆ ಬಂದಿದ್ದೇನೆ. ಆವಾಗ ಅವನಿಗೆ ಸುಮಾರು 28 ವರ್ಷ ವಯಸ್ಸಾಗಿತ್ತು. ತನ್ನ ಅಮ್ಮನೊಂದಿಗೆ ಬಂದು ಮಾಧ್ಯಮಗಳ ಎದುರು ಈ ರೀತಿ ಹೇಳಿಕೆ ಕೊಟ್ಟ. ಆದರೆ ಆಮೇಲೆ
ಅವನು ಎಲ್ಲಿದ್ದಾನೆ ಎಂಬುದೇ ಈಗ ಯಕ್ಷ ಪ್ರಶ್ನೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನೀವು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ, ನಿಮ್ಮ ಜೀವನ ಸುಖಕರವಾಗುತ್ತೆ. ಅದೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ, ಯಾರು? ರಷ್ಯಾದ ಬೋರಿಕ್ಸಾ ಕಿರಿಯೋನೋವಿಚ್ ಅವನ ಆ ಬಾಲಕ ಹೇಳಿದಂಥ ಹೇಳಿಕೆಯನ್ನು ನಾವು ಇಲ್ಲಿ ಚರ್ಚೆ ಮಾಡೋಣ. ಈಗ ಆ ವ್ಯಕ್ತಿ ಎಲ್ಲಿದ್ದಾನೆಂದು, ಅವನ ತಾಯಿಯೂ ಎಲ್ಲಿದ್ದಾನೆಂದು ಯಾರಿಗೂ ಗೊತ್ತಿಲ್ಲ. ಅದನ್ನು ಹುಡುಕಾಟ ನಡೆಯುತ್ತಾರೆ. ಹೀಗೆ ಹೇಳಿಕೆ ಕೊಟ್ಟನಲ್ಲ, ಅವನ ಮಾತಿನಲ್ಲಿ ಎಷ್ಟು ಸತ್ಯವಿದೆ, ಅವನು ಹೇಗೆ ಅದನ್ನು ಹೇಳಿದ ಎಂಬ ವಿಚಾರವಾಗಿ ತಿಳಿದುಕೊಳ್ಳಲು ಪ್ರಯತ್ನಗಳು ನಡೀತಾ ಇದೆ. ಆದರೆ ಎಷ್ಟೇ ಹುಡುಕಿದರೂ ಅವನು ಪತ್ತೆಯಾಗಲಿಲ್ಲ. ಅವನನ್ನು ಎಲ್ಲರೂ ಇಂಡಿಗೋ ಚೈಲ್ಡ್ ಎಂದು ಕರೆಯುತ್ತಿದ್ದರು. ಇಂಡಿಗೋ ಚೈಲ್ಡ್ ಯಾಕೆಂದರೆ ಅವನ ಮಾತಿನಂತೆ ನೋಡಿದಾಗ ಮಂಗಳ ಗ್ರಹದಿಂದ ಮರುಹುಟ್ಟು ಪಡೆದು ಭೂಮಿಗೆ ಬಂದಿದ್ದಾನೆ. ಅಂದರೆ ಅವನು ಮಂಗಳ ಗ್ರಹದಲ್ಲಿದ್ದಾಗ ಏನೋ ಕಾರಣದಿಂದ ಅವನು ಅಲ್ಲಿ ತೀರಿಕೊಂಡು ಅಲ್ಲಿಂದ ಮತ್ತೆ ಬಂದು ಭೂಮಿಯಲ್ಲಿ ಹುಟ್ಟಿದ್ದಾನೆ. ಅಂದರೆ ಪುನರ್ಜನ್ಮದ ಕಥೆಯನ್ನು ಅವನು ಹೇಳುತ್ತಿದ್ದಾನೋ ಅಥವಾ ಅವನು ಹಾಗೆಯೇ ಭೂಮಿಗೆ ಬಂದನೋ ಎಂಬುದು ಬೇರೆ ಕತೆ. ಆದರೆ ಮಂಗಳದಲ್ಲಿ ಅವನು ಬದುಕಿದ್ದಾಗ ಅವನ ಜೊತೆಯಲ್ಲಿದ್ದವರು ಎಲ್ಲರೂ ಸುಮಾರು 35 ವರ್ಷ ವಯಸ್ಸಿನವರಾಗಿದ್ದರು. ಅಂದರೆ ಆ ವಯಸ್ಸಿನವರು ಎಲ್ಲರೂ ಸಹ ಆ ಕಾಲದಲ್ಲಿ ಯುದ್ಧ ಮಾಡುತ್ತಿದ್ದರು, ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅಲ್ಲಿನ 2 ಪಂಗಡಗಳ ಮಧ್ಯೆ ನಡೆದಂತಹ ಭೀಕರವಾದ ಕದನ ಅದು. ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗಿತ್ತು, ಎಲ್ಲವೂ ಸುಖವಾಗಿದ್ದು, ಎಲ್ಲರೂ ಸಂತೋಷವಾಗಿದ್ದರು. ಆದರೆ ಯಾವಾಗ ಈ ಗುಂಪುಗಳ ಮಧ್ಯೆ ಘರ್ಷಣೆ ಏರ್ಪಟ್ಟಿತೋ ಆಗ ಶುರುವಾಯಿತು ಅಲ್ಲಿನ ಅವನತಿ. ಆ ರೀತಿ ಅಲ್ಲಿ ಜನಗಳಲ್ಲಿ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತುವಂತಹ ಹಲವರಿದ್ದರು. ಮಧ್ಯೆ ಜನರ ಸಂತೋಷಕ್ಕೆ ಉಳಿಹಿಂಡುವಂತಹ ಸಂತೋಷ ಜೀವನಕ್ಕೆ ಉಳಿಹಿಂಡುವಂತಹ ಹಲವರಿದ್ದರು. ಆ ಕಾರಣದಿಂದ ಅವರಲ್ಲಿ ಒಡಕುಂಟಾಗಿ 2 ಗುಂಪುಗಳಾಗಿ ಹೋರಾಟ ಆರಂಭಿಸಿದರು. ಅವರು ವೈಮಾನಿಕವಾದ ರೀತಿಯಲ್ಲಿ ವೈಮಾನಿಕ ಯುದ್ಧದಲ್ಲಿ ಬಹಳ ಪಳಗಿದ್ದರು. ಆದ್ದರಿಂದ ವೈಮಾನಿಕವಾಗಿ ಅವರು ಯುದ್ಧ ಮಾಡ್ತಾ ಇದ್ದರು. ಇವನು ಸಹ ಈ ಹೇಳಿದ ಹುಡುಗ ಕೂಡ ಅಲ್ಲಿದ್ದಾಗ ಯುವಕನಾಗಿದ್ದು ಅವನು ಸಹ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿ ಅವನು ಆ ಯುದ್ಧದಲ್ಲಿ ಪಾಲ್ಗೊಂಡಿದ್ದ. ಅಂದರೆ 2 ಆ ಬಣಗಳ ನಡೆದ ಹೋರಾಟ ರಣಭಯಂಕರವಾಗಿತ್ತು ಎಂದು ಅವನು ಹೇಳುತ್ತಾನೆ. ಭಯಂಕರವಾಯಿತು. ಅಲ್ಲಿ ಎಲ್ಲ ರೀತಿಯ ಅಪಾಯಕರವಾದಂತಹ ಶಸ್ತ್ರಗಳನ್ನು ಅವರು ಬಳಸುತ್ತಿದ್ದರು. ಅವರು ತಮ್ಮ ಬಾಹ್ಯಾಕಾಶದ ಸಂಚಾರಕ್ಕೆ ಅಥವಾ ಬಾಹ್ಯಾಕಾಶ ಸಂಚಾರಕ್ಕಾಗಿ ಅಥವಾ ಬಾಹ್ಯಾಕಾಶದಲ್ಲಿ ಅವರಿಗೆ ಸಂಶೋಧನೆಗಳು ನಡೆಸುವುದಕ್ಕಾಗಿ ಹಾರುವ ತಟ್ಟೆಯಂತಹ ವಾಹನಗಳನ್ನು ಬಳಸುತ್ತಿದ್ದರು. ಅವರು ಆ ವಾಹನದಲ್ಲಿ ಸಂಚಾರ ಮಾಡುತ್ತಿದ್ದರು. ಅವರ ಯುದ್ಧಗಳಿಗೂ ಅಂತಹ ವಾಹನಗಳನ್ನು ಬಳಸುತ್ತಿದ್ದರು. ಅದೇ ರೀತಿ ಅವರು ಭೂಮಿಯನ್ನು ನಿರೀಕ್ಷಣೆ ಮಾಡ್ತಾ ಇದ್ದರು. ಭೂಮಿಯ ಕಡೆ ಬಂದು ಹಲವು ಸಂಶೋಧನೆಗಳನ್ನು ಮಾಡ್ತಾ ಇದ್ದರು. ಇಲ್ಲಿನ ಜೀವಿಗಳ ಬಗ್ಗೆ ತಿಳಿಯಲು ಅವರು ಬಹಳ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಅದಕ್ಕಾಗಿ ತ್ರಿಕೋಣಾಕೃತಿಯ ವಾಹನಗಳನ್ನು ಭೂಮಿಗೆ ಕಳಿಸುತ್ತಿದ್ದರು. ಅದು ಭೂಮಿಯಲ್ಲಿರುವಂತಹ ಜೀವಿಗಳ ಬಗ್ಗೆ ಅಧ್ಯಯನ ಮಾಡಲು. ಆದರೆ ಹಾರುವ ತಟ್ಟೆಗಳ ರೀತಿಯ ವಾಹನಗಳನ್ನು ಅವರ ಸಂಚಾರಕ್ಕೂ ಬಾಹ್ಯಾಕಾಶದಲ್ಲಿ ಏನು ನಡೆಯುತ್ತಿದೆ ಎಂಬ ವೀಕ್ಷಣೆಗೂ ಅವರು ಬಳಸುತ್ತಿದ್ದರು ಎಂದು ಅವನು ಹೇಳಿದ್ದಾನೆ. ಅಂದರೆ ಆ ಕಾಲದಲ್ಲಿದ್ದಂತಹ ಅವರ ಆ ಪ್ರತಿಯೊಂದು ಯಂತ್ರ ಸಾಮಗ್ರಿಗಳು ತುಂಬ ಸೂಕ್ಷ್ಮವಾದಂತಹ ಮತ್ತು ಕರಾರುವಕ್ಕವಾದ ರೀತಿಯಲ್ಲಿ ಕೆಲಸ ಮಾಡುವಂತಹದ್ದಾಗಿದ್ದವು ಎಂಬುದು ಅವನ ಅಭಿಪ್ರಾಯ. ಅಂದರೆ ಭೂಮಿಯ ಮೇಲಿನ ಎಲ್ಲ ಜೀವಿಗಳ ಬಗ್ಗೆ ತಿಳಿಯಲು ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದರು. ಅವರಿಗೂ ಭೂಮಿಯ ಮೇಲಿರುವಂತಹ ಜೀವಿಗಳ ಬಗ್ಗೆ ತಿಳಿದಿತ್ತು
ಎರಡು ಗುಂಪುಗಳ ನಡುವೆ ನಡೆದ ಆ ಘೋರ ಯುದ್ಧದಲ್ಲಿ ಏನು ಸಂಭವಿಸಿತು? ಅಣು ಅಣುಗಳ ಅಂದರೆ ಅಣು ಅಸ್ತ್ರಗಳ ಪ್ರಯೋಗದಿಂದಾಗಿ ಅಲ್ಲಿದ್ದಂತಹ ಎಲ್ಲ ಜೀವಿಗಳು ನಾಶವಾದವು. ಅಂದರೆ ಒಳ್ಳೆ ಜೀವಿಗಳ ಎಲ್ಲಿದ್ದ ಸುಖ ಸಂತೋಷವು ಹಾಳಾಗಿ ಜೀವಿಗಳೇ ನಿರ್ನಾಮವಾಯಿತು. ಮಂಗಳ ಗ್ರಹ ಬರಡಾಯಿತು. ಆದರೂ ಸಹ ಈಗಲೂ ಕೆಲವು ಜೀವಿಗಳು ಆ ಗ್ರಹದ ಯಾವುದೋ ಮೂಲೆಯಲ್ಲಿ ಉಳಿದಿರಬಹುದು ಎಂಬುದು ಅವನ ಅಭಿಪ್ರಾಯವಾಗಿದೆ. ಅಂದರೆ ಸಂತೋಷವಾಗಿದ್ದಂತಹ ಸಮೃದ್ಧವಾಗಿದ್ದಂತಹ ಒಂದು ಗ್ರಹದಲ್ಲಿ ನಡೆದ ಎರಡು ಗುಂಪುಗಳ ನಡುವೆ ನಡೆದಂತಹ ವೈಷಮ್ಯ, ಅಧರ್ಮ ರೀತಿಯ ನಡವಳಿಕೆ ಹಾಗೂ ದ್ವೇಷ ಸಾಧನೆಯಿಂದಾಗಿ ಅವರು ನಾಶವಾಗಿ ಹೋದರು. ಹಾಗೆ ಭೂಮಿಯಲ್ಲೂ ಸಹ ಅಂತಹ ಘಟನೆಗಳು ನಡೆಯಬಹುದು ಎಂಬ ಭಯವನ್ನು ಅವನು ವ್ಯಕ್ತಪಡಿಸಿದ, ತನ್ನ ಆತಂಕವನ್ನು ಅವನು ವ್ಯಕ್ತಪಡಿಸಿದ್ದಾನೆ. ಅಂದರೆ ಭೂಮಿಯಲ್ಲೂ ಸಹ ಅಂತಹ ಲಕ್ಷಣಗಳು ಕಾಣಿಸುತ್ತಿದೆ. ಜನರ ಮಧ್ಯದಲ್ಲಿ ಅಂತಹ ವೈಷಮ್ಯ ಬೆಳೆಯುತ್ತಾ ಇದೆ. ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಬದುಕುತ್ತಿದ್ದ ಜನರು ಈಗ ಪರಸ್ಪರ ಅನ್ಯೋನ್ಯತೆಯನ್ನು ಕಳೆದುಕೊಂಡು ಅವರು ಸ್ವಾರ್ಥ ಭಾವನೆಗಳಿಂದ, ತನ್ನವರು ತಾನು ಎಂಬ ದ್ವೇಷ ಭಾವದಿಂದ ರಾಜಕಾರಣಿಗಳು ಅಥವಾ ಇತರೆ ಕಲಾವಿದರು ಸಹ ಇಂತಹ ರೀತಿಯಲ್ಲಿ ತೊಡಗಿರುವುದರಿಂದ ಇದು ಒಂದು ಯುದ್ಧಕ್ಕೆ ಕಾರಣವಾಗುವಂತಹ ಅಥವಾ ಬಂಡಾಯಕ್ಕೆ ಕಾರಣವಾಗುವಂತಹ ರೀತಿಯಲ್ಲಿದೆ ಎಂಬುದು ಅವರ ಅಭಿಪ್ರಾಯ. ಅದರಿಂದಾಗಿಯೇ ಈಗಾಗಲೇ ಹಲವು ಯುದ್ಧಗಳು ನಡೀತಿದೆ. ಆದರೆ ಪ್ರತಿಯೊಂದು ದೇಶದಲ್ಲೂ ಅಣುಸ್ಥಾವರಗಳು, ಅಣುಬಾಂಬುಗಳು ಶೇಖರ ಮಾಡಿದೆ. ಆ ಶೇಖರದಿಂದಾಗಿ ಅಲ್ಲಿ ಗ್ರಹದಲ್ಲಿ ನಡೆದಂತಹ ಯಾವುದೋ ಮಂಗಳ ಗ್ರಹದಲ್ಲಿ, ಆ ಕೆಂಪು ಗ್ರಹದಲ್ಲಿ ಏನು ಸಂಭವಿಸಿತೋ ಅಂತಹ ಅಪೋಕಲಿಪ್ಸ್ ಭೂಮಿಯ ಮೇಲೂ ನಡೆದು ಭೂಮಿ ನಾಶವಾಗಬಹುದು. ಇಲ್ಲಿಯ ಜೀವಿಗಳೆಲ್ಲವೂ ವಿನಾಶವಾಗಿ ಬರಡಾಗಿ ಹೋಗಬಹುದು ಎಂಬುದು ಅವರ ಅಭಿಪ್ರಾಯವಾಗಿದೆ. ಅಂದರೆ ಅವನು ಹಿಂದೆ ಮಂಗಳಗ್ರಹದಲ್ಲಿ ಅನುಭವಿಸಿದಂತಹ ಆ ನೋವು, ಸಂಕಟ, ಆ ಭಯಾನಕವಾದಂತಹ ಸ್ಥಿತಿಗತಿಯ ಬಗ್ಗೆ ನೆನಪು ಮಾಡಿಕೊಂಡು ಭೂಮಿಯ ಮೇಲೂ ಅಂತಹ ಅಪಾಯದ ಸೂಚನೆ ಅವನಿಗೆ ಕಾಣಿಸುತ್ತಿದೆ. ದೇಶವು ಎರಡು ತಂಡಗಳಾಗಿ, ಎರಡು ಭಾಗವಾಗಿ, ಎರಡು ಗುಂಪುಗಳಾಗಿ ಮಾರ್ಪಟ್ಟು ಯುದ್ಧ ನಡೆಯಬಹುದು. ಆವಾಗ ಅಪೋಕಲಿಪ್ಸ್ ಸಂಭವಿಸುತ್ತದೆ. ಅಂದರೆ ಅಟಂಬಾಂಬಿನ ಪ್ರಯೋಗ ಆಗುತ್ತದೆ. ಅಟಂಬಾಂಬಿನ ಪ್ರಯೋಗ ಒಬ್ಬರು ಹಾಕಿದ ಮೇಲೆ ಇನ್ನೊಬ್ಬರು ಹಾಕ್ತಾರೆ. ಇದರಿಂದಾಗಿ ಭೂಮಿ ಬರಡಾಗಿ ಹೋಗುತ್ತದೆ. ಅಂತಹ ಭಯ ಇದೆ. ಆದುದರಿಂದ ಶಾಂತಿ ಸಮಾಧಾನವನ್ನು ಕಾಪಾಡಿಕೊಂಡು ಬರಬೇಕಾದದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕೆಲಸವೆಂದು ಅವನು ಹೇಳಿದ್ದಾನೆ. ಈಗ ನೋಡಿ, ಇದರೆಲ್ಲವೂ ರೀತಿಯನ್ನು ಅದಕ್ಕೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಅದಕ್ಕೆ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಅವನು ಒಂದು ವಿಷಯವನ್ನು ತಿಳಿಸಿದ್ದಾನೆ. ಯಾವುದಾದರೂ ಈಜಿಪ್ಟ್ನಲ್ಲಿ ಎಲ್ಲರೂ ಕೊಂಡ ಏಕಶಿಲಾ ಒಂದು ವಿಗ್ರಹ, ಅಂದರೆ ಸ್ಟಿಂಗ್ಸ್, ದ ಗ್ರೇಟ್ ಥಿಂಗ್ಸ್ ಅಂತ ಈಜಿಪ್ಟಿನಲ್ಲಿ ಹೇಳ್ತಾರೆ ಈಜಿಪ್ಟ್ನವರು. ಅದು ಒಂದೇ ಕಲ್ಲಿನಿಂದ ಮಾಡಿರುವ ಬೃಹತ್ತಾಕಾರದ ಸಿಂಹದ ದೇಹ ಮತ್ತು ಮಾನವ ಮತ್ತು ಸಿಂಹದ ಸಮ್ಮಿಶ್ರ ರೂಪದ ಒಂದು ಶಿಲ್ಪ. ಆ ಶಿಲ್ಪದ ಒಳಗೆ ಈ ಎಲ್ಲ ರಹಸ್ಯಗಳು, ಅಂದರೆ ಭೂಮಿಯನ್ನು ಯಾವ ರೀತಿ ಕಾಪಾಡಬಹುದು, ಇಂತಹ ಅಪಾಯದಿಂದ ಹೇಗೆ ಪಾರಾಗಬಹುದು ಎಂಬುದನ್ನು ಬರೆದಿಟ್ಟಿದ್ದಾರೆ. ಅದನ್ನು ಯಾರು ಕಂಡುಹಿಡಿತಾರೋ ಅವರು ಇದಕ್ಕೆಲ್ಲದಕ್ಕೂ ಮುಂದೆ ನಿಂತು ಪ್ರಪಂಚವನ್ನು ಉಳಿಸುವಂಥ ಕೆಲಸ ಮಾಡಬಹುದು. ಅದಕ್ಕೆ ಆ ವಿಗ್ರಹದ, ಆ ಶಿಲ್ಪದ ಕಿವಿಯ ಬಳಿ ಅದನ್ನು ಅದನ್ನು ಓಪನ್ ಮಾಡುವಂತಹ, ತೆರೆಯುವಂತಹ ಒಂದು ವಿಧಾನ ಇದೆ. ಆ ಒಂದು ತಾಂತ್ರಿಕತೆಯನ್ನು ಯಾರಿಗೆ ಗೊತ್ತಿರುತ್ತೋ ಅವರು ಅದನ್ನು ಓಪನ್ ಮಾಡಿ ಅದರ ತಲೆಯೊಳಗಿರುವಂತಹ ಆ ವಿಚಾರವನ್ನು ತಿಳಿದುಕೊಂಡಾಗ ಇಂತಹ ಅಪಾಯದಿಂದ ಭೂಮಿಯನ್ನು ಕಾಪಾಡುವಂತಹ ಒಂದು ವ್ಯವಸ್ಥೆ ಇದೆ ಎಂಬುದು ಹಿಂದೆಯೇ ಮಂಗಳ ಗ್ರಹದಲ್ಲಿದ್ದಾಗ ಒಂದು ತಿಳುವಳಿಕೆ, ಒಂದು ವಿಚಾರವನ್ನು ಭೂಮಿಯಲ್ಲಿ ಇಂಥದ್ದೊಂದು ವಿಗ್ರಹ ಇದೆ, ಅದರೊಳಗೆ ಇದರ ರಹಸ್ಯವಿದೆ ಎಂಬುದನ್ನು ತಿಳಿಸಿದ್ದರಂತೆ. ಅದರಂತೆ ಮಾಡಿದರೆ ಮಾನವರ ರಹಸ್ಯವನ್ನು ಅನಲಾಕ್ ಮಾಡಲು ಸಾಧ್ಯ.
ದಿ ಗ್ರೇಟ್ ಸಿನ್ಸ್ ಗ್ರೀಕ್ ಭಾಷೆಯಿಂದ ಬಂದ ಒಂದು ಪದವಾಗಿದೆ. ಆ ಶಿಲ್ಪದ ತಲೆಯನ್ನು ತೆರೆದು ನೋಡಿದರೆ ಟೈಮ್ ಟ್ರಾವಲ್ ಮಾಡುವಂತಹ ಮತ್ತು ಬಾಹ್ಯಾಕಾಶದಲ್ಲಿ ತೇಲುವಂತಹ ವಾಹನಗಳ ಪೂರ್ಣ ವಿವರಗಳನ್ನು ತಿಳಿಯಬಹುದು. ಅದರಲ್ಲಿ ಅವರ ಮಂಗಳ ಗ್ರಹದಲ್ಲಿದ್ದ ಅಂದಿನ ಕಾಲದಲ್ಲಿ ಯಾವ ರೀತಿಯ ಆ ತಂತ್ರಜ್ಞಾನವನ್ನು ಬಳಸಿದ್ದರು, ಟೈಮ್ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯವಿರುವಂತಹ ಮತ್ತು ಬಾಹ್ಯಾಕಾಶದಲ್ಲಿ ತೇಲುವಂತಹ ವಾಹನಗಳ ವಿನ್ಯಾಸದ ಬಗ್ಗೆ, ಅದನ್ನು ತಯಾರಿಸುವ ಬಗ್ಗೆ ತಿಳಿಯಬಹುದು ಎಂಬುದು ಅವನ ಅಭಿಪ್ರಾಯವಾಗಿದೆ. ವೈಜ್ಞಾನಿಕವಾಗಿ ಮುಂದುವರೆದಿದ್ದ ಮಂಗಳ ಗ್ರಹದ ನಿವಾಸಿಗಳು ಪರಸ್ಪರ ಹೊಡೆದಾಟದಿಂದಾಗಿ ಸುರಕ್ಷತೆಯನ್ನು ಮರೆತರು. ಅಣು ಅಂದರೆ ಆಟಮ್ ಅಪೋಕಾಲಿಪ್ಸ್ ಕಾರಣವರಾಗಿ ಜೀವಿಗಳ ನಾಶಕ್ಕೆ ಕಾರಣರಾದರು. ಅದೇ ರೀತಿಯ ಭೂಮಿಯಲ್ಲಿ ಅಂತಹ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಪರಸ್ಪರ ಪ್ರೀತಿ ಇಲ್ಲದಿರುವಿಕೆ, ಪರಸ್ಪರ ದ್ವೇಷ, ಕೋಪ ತಾಪಗಳಿಂದಾಗಿ ಇಂತಹ ಒಂದು ಪರಿಸ್ಥಿತಿ ಭೂಮಿಯಲ್ಲೂ ಬಂದು ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಭೂಮಿ ಕೂಡ ಒಂದು ದಿವಸ ವಿನಾಶದ ಹಂತಕ್ಕೆ ತಲುಪದಿದೆ. ಆ ರೀತಿಯಲ್ಲಿ ವಿನಾಶ ದಾರಿ ಹಿಡಿಯಲಿದೆ ಎಂಬುದು ಬೋರಿಕ್ಸಾ ಕಿರಿಯೋನೋವಿಚ್ನವರ ಅಭಿಪ್ರಾಯವಾಗಿದೆ. ಮಂಗಳದಲ್ಲಿನ ಎಲ್ಲ ಯಂತ್ರಗಳು ತುಂಬ ಸಂಕೀರ್ಣವಾಗಿದ್ದು ಅದನ್ನು ಸಿದ್ಧಪಡಿಸುವಾಗ ಬಹಳ ಎಚ್ಚರಿಕೆಯನ್ನು ವಹಿಸುತ್ತಿದ್ದರು. ಆದುದರಿಂದ ಅವುಗಳ ಕಾರ್ಯವಿಧಾನವು ತುಂಬ ಉತ್ತಮವಾದ ರೀತಿಯಲ್ಲಿತ್ತು. ಇಂತಹ ವಿಚಾರಗಳನ್ನು ಹೇಳಿದಂತಹ ಆ ವ್ಯಕ್ತಿಯ ಅಮ್ಮ ಹೇಳಿದಂಥ ರೀತಿಯಲ್ಲಿ ಆ ವ್ಯಕ್ತಿ ಹುಟ್ಟಿದ 1.5 ತಿಂಗಳಿಗೆ ತಲೆಗೆತ್ತಿ ಎಲ್ಲರನ್ನೂ ನೋಡಲಾರಂಭಿಸಿದ. ಹಾಗೆಯೇ ಬಲುಬೇಗನೆ ಮಾತನಾಡಲು ಕಲಿತ. 1.5 ವರ್ಷಕ್ಕೆ ಓದಿ ಬರೆಯುವುದನ್ನು ಕಲಿತುಕೊಂಡ. ಅದನ್ನೆಲ್ಲ ನೋಡಿದಾಗ ತನ್ನ ಮಗ ಅಸಾಮಾನ್ಯ ಮನುಷ್ಯನೆಂದು ಅವರಿಗನಿಸಿತು. ಅವನಲ್ಲಿ ವಿಶೇಷವಾದ ಯಾವುದೋ ಬುದ್ಧಿಶಕ್ತಿ ಇದೆ ಎಂದು ತನಗೆ ಅನಿಸಿತ್ತು. ಅವನ ತಾಯಿ ಹೇಳಿದಳು. ಈ ರೀತಿಯ ಎಲ್ಲವನ್ನೂ ಕಲಿತುಕೊಂಡಂತಹ ಬದಲಾವಣೆಗಳು ಅವನಲ್ಲಿ ಕಂಡಂತಹ ಇದನ್ನೆಲ್ಲವೂ ಅವನ ತಾಯಿ ಅವನೊಂದಿಗೆ ಬಂದು ವಿವರಿಸಿದಳು. ಹಲವಾರು ಭಾಷೆಗಳನ್ನು ಕಲಿತು ಹಲವಾರು ವಿಚಾರಗಳಲ್ಲಿ ಬಗ್ಗೆ ಮಗುವಾಗಿರುವಾಗಲೇ ಅವನು ಚರ್ಚೆ ಮಾಡುತ್ತಿದ್ದ. ವೈಜ್ಞಾನಿಕವಾದ ವಿಷಯಗಳನ್ನು ಜನರೊಂದಿಗೆ ಚರ್ಚೆ ಮಾಡಿ ಅದರ ಬಗ್ಗೆ ಹೇಳುತ್ತಿದ್ದ ಎಂಬುದು ತಾಯಿಯ ಅಂಬೋಣವಾಗಿದೆ. 2019ರವರೆಗೆ ಅವನ ತಾಯಿಯ ಪೋಸ್ಟ್ಗಳು ಫೇಸ್ಬುಕ್ಕಿನಲ್ಲಿ ಬರುತ್ತಿತ್ತು. ಆಮೇಲೆ ಅವರ ಪೋಸ್ಟ್ಗಳು ಯಾವುದೂ ಆ ಫೇಸ್ಬುಕ್ನಲ್ಲಿ ಕಾಣಿಸುತ್ತಿಲ್ಲ. ಅಂದರೆ ಅವರು ಆಮೇಲೆ ಎಲ್ಲಿಗೆ ಹೋದರೂ ಏನಾದರೂ ತಾಯಿ ಮತ್ತು ಮಗನ ಯಾವುದೇ ವಿಷಯವು ಯಾರಿಗೂ ತಿಳಿದಿಲ್ಲ. ಅಂದರೆ ಈ ಬೋರಿಕ್ಸಾ ಯಾರು, ಅವನು ಹೇಳುತ್ತಿರುವುದರಲ್ಲಿ ಏನಾದರೂ ತಿರುಳಿದೆಯೇ ಎಂಬುದರ ಬಗ್ಗೆ ಹಲವರು ತಲೆಗೆಡಿಸಿಕೊಳ್ಳುತ್ತಾರೆ. ಬೋರಿಕ್ಸನ ಕತೆ ಕೇಳುವಾಗ ಅಣುಬಾಂಬು ಬಳಕೆಯ ಅಪಾಯದ ಸೂಚನೆ ಇದೆ. ಅದರಿಂದ ಆಗಬಹುದಾದ ಪ್ರಪಂಚದ ವಿನಾಶದ ಮುನ್ಸೂಚನೆಯೂ ಇದೆ. ಅದನ್ನು ಕಟ್ಟುಕತೆ ಎಂದು ಕೊಂಡರೂ ಈಗಿನ ಸ್ಥಿತಿಯನ್ನು ನೋಡುವಾಗ ಭೂಮಂಡಲದಲ್ಲಿ ಅಂತಹ ವಿನಾಶದ ಸಮಯ ಬರುವ ಲಕ್ಷಣಗಳು ಕಾಣಿಸುತ್ತಿದೆ ಎಂಬ ಸಂಶಯವು ಸಹಜವಾಗಿಯೇ ಮೂಡುತ್ತದೆ. ಕತೆ ಕೇಳಲು ಕುತೂಹಲಕರವಾಗಿದೆ. ಆದರೆ ಮುಂದಿನ ಪರಿಣಾಮದ ಬಗ್ಗೆ ಯೋಚಿಸುವಾಗ ಭಯವಾಗುತ್ತದೆ. ರಷ್ಯಾದ ಆ ಬಾಲಕ ಬೋರಿಕ್ ಹೇಳಿದಂತಹ ವಿಚಾರ ಪ್ರತಿಯೊಬ್ಬರ ಕಣ್ಣು ತೆರೆಸುವಂತಿದೆ. ಜನರಲ್ಲಿ ವೈಷಮ್ಯ, ದ್ವೇಷ, ಅಸೂಯೆ ಮೂಡುತ್ತದೆ. ಅದೇ ರೀತಿ ಮಂಗಳ ಗ್ರಹದಲ್ಲೂ ಸಂಭವಿಸಿತು. ಒಬ್ಬರ ಬಗ್ಗೆ ಇನ್ನೊಬ್ಬರ ಮೇಲೆ ಎತ್ತಿಕಟ್ಟುವುದು. ಹಾಗೆ ಅಲ್ಲಿದ್ದಂತಹ ದೇಶಗಳು ಅಥವಾ ತಂಡಗಳು, ಗುಂಪುಗಳು ಬೇರೆ ಬೇರೆಯಾಗಿ ಹೊಡೆದಾಡಲಾರಂಭಿಸಿ ಅವರು ತಮ್ಮಲ್ಲಿದ್ದ ಅಪಾಯಕರವಾದಂತಹ ಆ ಆಯುಧಗಳನ್ನು ಬಳಸಿದಾಗ ಅದರಿಂದ ಆದ ಪರಿಣಾಮದಿಂದ ಅಲ್ಲಿರುವಂತಹ ಎಲ್ಲ ಜೀವಿಗಳು ನಾಶವಾಗಿ ಅದೊಂದು ಬರಡು ಭೂಮಿಯಾಯಿತು ಎಂಬುದು ಬೋರಿಕ್ನ ಅಂತಹ ಸೂಚನೆಗಳು ಈ ಪ್ರಪಂಚದಲ್ಲೂ ನಡೆಯುವಂತಹ, ಭೂಮಂಡಲದಲ್ಲೂ ನಡೆಯುವಂತಹ ಸೂಚನೆಗಳಿವೆ. ಅದಕ್ಕಿಂತ ಮೊದಲು ಅವರು ಅದರ ಬಗ್ಗೆ ತಿಳ್ಕೊಳ್ಳಬೇಕಾಗಿದೆ. ಯಾವುದರ ಬಗ್ಗೆ? ಆ ಮಂಗಳ ಗ್ರಹದಲ್ಲಿದ್ದಂತಹ ಜನರು ಬಳಸುತ್ತಿದ್ದ ಟೈಮ್ ಟ್ರಾವೆಲ್ ಮಾಡುವಂತಹ ಮತ್ತು ಬಾಹ್ಯಾಕಾಶದಲ್ಲಿ ತೇಲುವ ವಾಹನಗಳ ಪೂರ್ಣ ವಿವರಗಳನ್ನು ತಿಳಿದು ಹಾಗೂ ಜನರು ಯಾವ ರೀತಿಯಲ್ಲಿದ್ದರೆ ಅವರು ಸುರಕ್ಷಿತರಾಗಿರಬಹುದು ಎಂಬುದನ್ನು ತಿಳಿಯುವಂತಹ
ಆ ವಿಚಾರವನ್ನು ತಿಳಿಯಲು ಪ್ರಯತ್ನಗಳು ನಡೀತಾ ಇದೆ. ಅಂದರೆ ರಷ್ಯಾದ ಬಾಲಕ ಈಗ ಎಲ್ಲಿದ್ದಾನೆ ಎಂಬುದು ಯಾರಿಗೂ ತಿಳಿಯದು. ಅವನ ಅಮ್ಮನೊಂದಿಗೆ ಮಂಗಳ ಗ್ರಹಕ್ಕೆ ಹೋಗಿರಬಹುದು ಎಂಬುದು ಕುತೂಹಲಕರವಾದಿಗಳ ಅಂಬೋಣ. ಯಾಕಂದರೆ ಅವನ ಮಾತುಗಳು ಹೆಚ್ಚಿನ ಜನರಿಗೆ ನಂಬಿಕೆ ಬರುವ ರೀತಿಯಲ್ಲಿಲ್ಲ. ಯಾಕಂದರೆ ಇಂಥ ಕಟ್ಟುಕತೆಗಳು ಬೇಕಾಗ್ತದೆ. ಹಿಂದೆ ಪತ್ರಿಕೆಗಳೇ ಈಗ ತಮ್ಮ ಸುದ್ದಿ ಇಲ್ಲ ಅಂದಾಗ ಏನೇನೋ ಸುದ್ದಿಗಳನ್ನು ಪ್ರಕಟಿಸುತ್ತಿದ್ದರು. ಅಂದರೆ ಒಮ್ಮೆ ಒಂದು ಪತ್ರಿಕೆ, ಒಂದು ಇಂಗ್ಲೀಷ್ ಪತ್ರಿಕೆ, ಅಲ್ಲಿ ಒಂದು ಅತ್ಯಾಚಾರ ನಡೆಯಿತು, ಅದನ್ನು ಸಾಮೂಹಿಕ ಅತ್ಯಾಚಾರ, ಅವರ ಹೆಸರನ್ನು ಇಲ್ಲಿ ಪ್ರಕಟಿಸುವುದಿಲ್ಲ ಎಂದು ಪಬ್ಲಿಷ್ ಮಾಡಿತು. ಅದು ಹೆಚ್ಚು ಜನರ ಓದಿಗೆ ಆ ಪತ್ರಿಕೆ ಆ ಸುದ್ದಿ ಓದಿಗಳು ಬಹಳಷ್ಟು ಜನರು ತಗೊಂಡ್ರು. ಆದರೆ ಕೊನೆಗೆ 5-6 ತಿಂಗಳ ಬಳಿಕ ಅಂತಹ ಒಂದು ಘಟನೆಯೇ ನಡೆದಿರಲಿಲ್ಲ ಎಂಬುದಾಗಿ ಗೊತ್ತಾಗಿ ಅಂತಹ ಪತ್ರಿಕೆಯನ್ನು, ಅಂತಹ ವರದಿ ಮಾಡಿದವನನ್ನು ಕೆಲಸದಿಂದ ತೆಗೆದುಹಾಕಿದಂತಹ ಘಟನೆಗಳು ನಮ್ಮಲ್ಲಿ ಸಾಕಷ್ಟಿದೆ. ಅಂತಹ ಘಟನೆಗಳು ನಡೆದಿರುವಾಗ ಈಗ ಹೇಳಿದಂತಹ ಬೋರಿಕ್ ಎಂಬ ಆ ಹುಡುಗ ಹೇಳಿದರಲ್ಲಿ ಎಷ್ಟು ತಿರುಳಿದೆ. ಅದು ಒಂದು ಕಟ್ಟುಕತೆಯಾಗಿರಬಹುದು. ವೈಜ್ಞಾನಿಕವಾದ ರೀತಿಯಲ್ಲಿ ಯಾವುದೇ ಒಂದು ದಾಖಲೆಯಾಗಲಿ ಒಂದು ಅರ್ಥವಾಗಲಿ ಅದಕ್ಕಿಲ್ಲ. ಆದರೆ ಅವನು ಹೇಳುವ ರೀತಿಯಲ್ಲಿ ಮಂಗಳ ಗ್ರಹ ಬರಡಾಗಲು ಇಂತಹ ಕಾರಣಗಳು ಇದೆ ಎಂಬುದನ್ನು ಅವನು ಹೇಳಿದ್ದಾನೆ. ಭೂಮಿಗೂ ಅಂತಹ ಅಪಾಯವಾಗಬಹುದು, ತಾನು ಅಲ್ಲಿದ್ದವನು ಎಂದು ಹೇಳಿದ್ದಾನೆ. ಅದೆಲ್ಲವೂ ನಡೆಯಬಹುದಾದ ಘಟನೆಗಳಂತೆ ತೋರುತ್ತಾ ಇಲ್ಲ. ಇಂತಹ ಹಲವಾರು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗಬಹುದು, ಅಭಿವೃದ್ಧಿ ಆಗಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.